ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಎಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಬಂದು ನಂದು ಕೈ ಮುಗಿಯೋ ರೊಟ್ಟಿ ಅಂತ. ಇದು ನಾವು ನಾಗರ ಪಂಚಮಿಗೆ ಮಾಡ್ತೀವಿ. ಆದರೆ ಈ ಸತಿ ನಮ್ಮ ಮಕ್ಕಳು ಹಲಸಿನದು ಎಲೆ ಆಗಿತ್ತಲ್ವ, ಅಮ್ಮ ನನಗೂ ಅದು ಕೈ ಮುಗಿಯೋ ರೊಟ್ಟಿ ಮಾಡಿಕೊಡಿ ಅಂದರು. ಹಾಗೆ ನಾನು ಹೇಳಿದೆ ನಮ್ಮ ಮನೆಯವರಿಗೆ, ನನಗೆ ಆರೋಗ್ಯ ಸಮಸ್ಯೆ ಆಗಿದೆ. ಒಂದು 10 ದಿವಸ ಆಯಿತು ಹೆಚ್ಚಾಗಿ ಮನೆಯಲ್ಲೇ ಇದ್ದೀನಿ, ಕೆಲಸಕ್ಕೂ ಹೋಗಿಲ್ಲ. ಹಾಗಾಗಿ ನಮ್ಮ ಮನೆಯವರು ಎಲ್ಲ ಮಾಡಿಕೊಡೋದು. ಅದಕ್ಕೆ ಮೊದಲು ನಾವು ತೆಂಗಿನಕಾಯಿ ಒಂದು ಒಳೆ ಅಷ್ಟು ತೊಗೊಂಡಿದ್ದೀವಿ. ಅಂದರೆ ಒಂದು ಕಾಯಿ ಸಿಪ್ಪೆ, ಅಂದರೆ ಸಣ್ಣದಾಗಿ ಒಂದು ಕಾಯಿ ಹೋಳಿರುತ್ತಲ್ವ ಅದಷ್ಟು ತೊಗೊಂಡಿದ್ವಿ. ಮತ್ತು ಸ್ವಲ್ಪ ಬೆಲ್ಲ ಇತ್ತು, ಅದೆರಡನ್ನು ಮಾಡಿ ತೊಗೊಂಡಿದ್ವಿ. ಹಿಟ್ಟು ಕಳಿಸುವಾಗ ವಿಡಿಯೋ ಮಾಡೋದಕ್ಕೆ ನೆನಪೇ ಬರಲಿಲ್ಲ. ಹಿಟ್ಟು ಕಳಿಸಿಟ್ಟಿದ್ರು ನಮ್ಮ ಮನೆಯವರು. ನಾವು ಯಾವತ್ತೂ ಮೈದಾ ಹಿಟ್ಟಿಂದ ಮಾಡ್ತೀವಿ. ಮೈದಾ ಹಿಟ್ಟಿನಕ್ಕಿಂತ ಗೋಧಿ ಹಿಟ್ಟಿಂದ ಮಾಡಿದ್ರೆ ಮತ್ತು ಚಲೋದು. ಇದು ನೋಡಿ, ಇದು ನಮ್ಮ ಮನೇಲಿ ಆಗಿರುವಂಥದ್ದು ಅರಿಶಿಣದ ಎಳೆಗಳು. ಹಾಗೆ ಈಗ ಮಳೆಗಾಲ ಬಂತಲ್ವ, ಅಷ್ಟು ಕೊಳ್ತು ಹೋಗೋದು ಅಂತ ನಾವು ನಮ್ಮ ಮನೆಯವ್ರಿಗೆ ಹೇಳಿದೆ, ಅರಿಶಿಣದ ಇದು ಮಾಡಿಕೊಡಿ ಅಂದೆ. ಹಾಗೆ ನಾವು ತೊಳ್ಕೊಂಡು ಕೂಡ ತಂದು ಕೊಟ್ಟೆ ಅವರಿಗೆ. ಅಷ್ಟು ರೆಡಿ ಮಾಡಿಟ್ಟಿದ್ವಿ. ಹಾಗೆ ನಮ್ಮ ಮನೆಯವರು ಮಾಡ್ತಾಯಿದ್ದಾರೆ. ಮೊದಲು ಹಿಟ್ಟನ್ನು ಎಲೆ ಮೇಲೆ ಸವರ್ಸ್ಕೊಳ್ಬೇಕು ತೆಳ್ಳಗೆ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು. ಹಾಗಂತ ಎಳೆ ಕಾಣಿಸ್ಕೋಬಾರ್ದು. ಎಲೆ ಕಾಣಿಸ್ಕೊಂಡ್ರೆ ಅದು ಹರಿದೋಗತ್ತೆ. ಮತ್ತು ಕಾಯಿನೂ ಇದು ಹಾಕಿರೋದು ಬೆಲ್ಲ ಮತ್ತು ಕಾಯಿ ಇರುತ್ತಲ್ವ, ಅದು ಒಡೆದೋಗತ್ತೆ. ಹಾಗೆ ಅದರ ಮಧ್ಯದಲ್ಲಿ ಬೆಲ್ಲ ಮತ್ತು ಕಾಯಿ ಹಾಕಿದ್ರಲ್ವ, ಕಲಸಿಟ್ಕೊಂಡಿದ್ವಿ, ಅದನ್ನು ಹಾಕಿ ಮಡಚ್ಕೊಳ್ಬೇಕು. ಇದು ಮಾಡೋದು ತುಂಬಾ ಈಸಿ. ಹಾಗೆ ನಾವಿದು ಒಂದು ಸತಿ ನನ್ನ ಮಗ ಹೊಟ್ಟೆಯಲ್ಲಿರುವಾಗಲೂ ಕೂಡ ಈ ಮಳೆಗಾಲದಲ್ಲಿ ಇದನ್ನು ತಿನ್ನಬೇಕು ಅನ್ನಿಸ್ದಾಗ ನಮ್ಮ ಮನೆಯವ್ರು ನಂಗೆ ಮಾಡಿಕೊಟ್ಟಿದ್ದು. ಹಾಗೆ ಇದಕ್ಕೆ ನಾವೀಗ ನಮ್ಮ ಮನೆಯವರು ಒಂದೇ ಮಾಡಿಡ್ತಿದ್ರು. ಇದಕ್ಕೆ ನಾನು ಸ್ವಲ್ಪ ಇದು ಇಡ್ಲಿ ಪಾತ್ರೆ ಇರುತ್ತಲ್ವ, ಅದರಲ್ಲಿ ನೀರು ಹಾಕಿ, ಅದರಲ್ಲಿ ಎಷ್ಟು ಬೇಕೋ ಅಷ್ಟೊಂದು ಇಡ್ಲಿಗೆ ಇಡ್ತೀವಲ್ಲ ಅಷ್ಟೇ ನೀರು ಹಾಕಿ, ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿದ್ದೀನಿ. ಅಷ್ಟು ಮುಚ್ಚಲಿಲ್ಲ, ಒಂದೇ ಮುಚ್ಚಳ. ಅದ್ರ ಮೇಲೇ ಇದು ಮಾಡೋದದು. ನೀರು ಕಾಯಿಸ್ಕೊಳ್ಬೇಕು ಮೊದಲು ಬಿಸಿಯಾಗಿ. ಸ್ವಲ್ಪ ನೀರು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಕೈ ಮುಗಿಯೋ ರೊಟ್ಟಿ ಉಂಟಲ್ವ, ಅದನ್ನು ಬೇಯಿಸೋದಕ್ಕಿಡಬೇಕು. ಇದು ನೋಡಿ, ಕುದಿ ಬಂದಿದೆ. ಕುದಿ ಬಂದಮೇಲೆ ಅದರಲ್ಲಿ ಅಷ್ಟು ಹಾಕಿಟ್ಟಿದ್ದೀನಿ. ಇದು ಈಗ ರೆಡಿ ಆಗಿದೆ ನೋಡಿ, ಕೈ ಮುಗಿಯೋ ರೊಟ್ಟಿ. ಅದು ಮುಚ್ಚಳ ತೆಗ್ದಾಗ ಘಮ ಘಮ ಅಂತ ಅರಿಶಿಣದ ಎಳೆದ ಸ್ಮೆಲ್ ಬರುತ್ತಲ್ವ, ಅದು ನೋಡೋಕ್ಕೆ ಖುಷಿ. ಇದು ನೋಡಿ, ನನ್ನ ಮಗನಿಗೆ ಸ್ವಲ್ಪ ಟೇಸ್ಟ್ ಮಾಡಿ ಅಂತ ನೋಡಿದೆ, ಅವ್ನು ನೋಡ್ದ. ಇಷ್ಟೇ ಇವತ್ತಿನ ವ್ಲಾಗು. ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಬಾಯ್.